ಹಾಯ್ ಎವ್ರಿವನ್, ವೆಲ್ಕಮ್ ಟು ದ ಎನ್.ಎಂ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ತಂಬಿಟ್ನ ಮಾಡ್ತಾ ಇದ್ದೆ, ಶಿವರಾತ್ರಿ ಸ್ಪೆಷಲ್. ಹಾಗೆ ಕಪ್ಪು ಎಳ್ಳಿನ ಉಂಡೆ ಕೂಡ ಮಾಡ್ತಾ ಇದ್ದೆ. ಈ ಉಂಡೆ ಕಟ್ಬೇಕಾದ್ರೆ ನನಗೆ ನಮ್ಮಮ್ಮ ನೆನಪಿಗೆ ಬಂದಿರೋದು. ಏನಂದ್ರೆ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ನಾನು ಉಂಡೆ ಕಟ್ಕೊಡ್ತೀನಿ ಅಂತ ಹೆಲ್ಪ್ ಮಾಡಕ್ಕಂತ ಹೋದಾಗ ನಮ್ಮಮ್ಮ ಒಂದು ಮಾತು ಹೇಳೋರು, ಈಗ ಬೇಡಮ್ಮ, ನಿನ್ ಮದ್ವೆ ಆದ್ಮೇಲೆ ಮಾಡೋದಿದ್ದಿದೆ, ಬೇಡ ಅಂತ ಹೇಳೋರು. ಸೊ ಅದಿವಾಗ ನನಗೆ ತುಂಬಾ ನೆನಪಾಯ್ತು ನಮ್ಮಮ್ಮ ಹೇಳಿರೋ ಮಾತು. ಎಲ್ಲರಮ್ಮನೂ ಇದೇ ತರ ಹೇಳಿರ್ತಾರೆ ಅಲ್ವಾ. ನೋಡಿ, ತುಂಬಾನೇ ಚೆನ್ನಾಗ್ ಬಂದಿತ್ತು. ನಾನು ಹಿಂದಿನ ದಿನನೇ ಮಾಡಿಟ್ಕೊಬಿಟ್ಟಿದ್ದೆ. ಹಾಗೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ದಿನ ಈವ್ನಿಂಗ್ ನಮ್ಮಲ್ಲಿ ಪೂಜೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನೆಲ್ಲ ಜೋಡ್ಸಿಟ್ಕೊಬಿಟ್ಟಿದ್ದೆ. ಪೂಜೆಗೆ ಏನೇನ್ ಬೇಕು ಆ ತರ ಎಲ್ಲದೂ ನಾನು ಜೋಡ್ಸಿಟ್ಕೊಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗಿರ್ತಾರಲ್ವಾ, ಅವ್ರು ಬರೋದ್ ಕೂಡ ಲೇಟ್ ಆಗುತ್ತೆ. ಸೊ ಬರ್ತಿದಂಗೆ ಅವರು ಪೂಜೆ ಮಾಡ್ಲಿಕ್ಕೆ ಆರಾಮಾಗುತ್ತೆ ಅಂದ್ಬಿಟ್ಟು ನಾನು ಎಲ್ಲದೂ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ನನ್ನ ಮಗಳಿರೋದ್ರಿಂದ ನಾನು ಅವಳನ್ನ ಮಲಗಿಸ್ಕೊಂಡು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನೋಡಿ, ಏನೇನ್ ರೆಡಿ ಮಾಡಿದ್ದೆ ಅಂದ್ರೆ ಪಂಚಾಮೃತಕ್ಕೆ ನಾನು ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ 3 ಜನರದ್ದು ನಾನು ದೇವ್ರನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೆ. ನನ್ನ ಮಗಳ ದೇವ್ರು ಕೂಡ ನಾವು ಕಂತೆ ಕಟ್ಸಿರ್ಲಿಲ್ಲ, ಅದ್ ಹಾಗೆ ಇಟ್ಕೊಂಡಿದ್ದೆ. ಯಾಕಂದ್ರೆ ನನ್ನ ಮಗಳು ನಾವು ಪೂಜೆ ಮಾಡ್ಬೇಕಾದ್ರೆ ನನಗೂ ಕೊಡಿ ಅಂತ ಹೇಳ್ತಾಳೆ, ಅದಕ್ಕೋಸ್ಕರ ಸುಮ್ನೆ ಕಟ್ಟಿದ್ರೆ ಸುಮ್ನಾಗ್ತಾಳೆ ಅಂತ ಒಂದ್ 5 ತರದ ನಾನು ಹೂವ ತಗೊಂಡಿದ್ದೆ. ಹಾಗೆ ಉತ್ರಾಣಿ ಕಡ್ಡಿ ಅಂತ ಬರುತ್ತೆ, ಇದು ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ತರ್ಸೋರು, ಅದ್ ನೋಡಿದ್ದೆ ನಾನು. ಇದು ಗಂದಿಗೆ ಅಂಗಡಿಲಿ ಸಿಕ್ಕಿತ್ತು, ಅದಕ್ಕೆ ಹತ್ತಿನ ಸುತ್ಬಿಟ್ಟು ತುಪ್ಪನ ಹೆಜ್ಜಿಟ್ಟಿದ್ದೆ. ಹಾಗೆ ನಾನು ತಂಬಿಟ್ಟು ಮತ್ತೆ ಎಳ್ಳುಂಡೆನ ತಗೊಂಡಿದ್ದೆ. 5 ತರದ ಹಣ್ಣುಗಳನ್ನ ತಗೊಂಡಿದ್ದೆ. ಹಾಗೆ ಕಡಲೆಕಾಳು, ಕಾಯಿ ಮತ್ತೆ ಬಿಲ್ಪತ್ರೆ, ಕಲ್ತುಂಬೆ ಹೂವು, ಕಾಕಡ ಮಲ್ಲಿಗೆ, ಇದೆಲ್ಲ ಶಿವನಿಗೆ ಪ್ರಿಯವಾದ್ದು. ಇದನ್ನೆಲ್ಲದನ್ನು ನಾನು ತಗೊಂಡಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದು ಆಫೀಸಿಂದ ಫ್ರೆಶ್ ಅಪ್ ಆಗಿ ಅವರು ಕೂಡ ಪೂಜೆ ಮಾಡ್ತಾ ಇದ್ರು. ನನ್ನ ಮಗಳು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೋಗ್ತಾ ಇದ್ಲು. ನಾನು ಕೂಡ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೆ. ಈ ಹಬ್ಬಕ್ಕೆ ನಾವು ಗೋಧಿ ರವೆ ಉಪ್ಪಿಟ್ಟು ಅಂದ್ರೆ ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡ್ತೀವಿ. ನಾನು ಸ್ನಾನ ಮಾಡ್ಕೊಬಂದು ಬನ್ಸಿ ರವೆ ಉಪ್ಪಿಟ್ಟನ್ನ ಮಾಡಿ, ಹಾಗೆ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಲಿಂಗು ಪೂಜೆ ಮಾಡ್ಕೊಳಕ್ಕೋಸ್ಕರ ಬಂದೆ. ಇವಾಗ ಫಸ್ಟು ಲಿಂಗುನ ಅಂದ್ರೆ ದೇವ್ರನ್ನ ಫಸ್ಟ್ ಶುದ್ಧ ಮಾಡ್ಕೋತಾ ಇದ್ದೀನಿ. ನೀರು ಹಾಕ್ಬಿಟ್ಟು ನಾನು ನೀರಿನ ಅಭಿಷೇಕದಲ್ಲಿ ನಾನು ಫಸ್ಟ್ ಶುದ್ಧ ಮಾಡ್ಕೊಂಡು, ನಮ್ಮ ಹಸ್ಬೆಂಡ್ ಮನೆ ಕಡೆ ಏನಂದ್ರೆ ಪದ್ಧತಿ ಪ್ರಕಾರ ಸಪ್ರೇಟ್ ಆಗಿ ಮಾಡೋ ಅಂಥದ್ದು ಎಲ್ಲ ಅಭಿಷೇಕ. ಅಂದ್ರೆ ಪಂಚಾಮೃತ ಅಂದ್ರೆ ಎಲ್ಲ ಸಪ್ರೇಟ್ ಆಗಿ ಮಾಡೋ ಅಂಥದ್ದು, ಮಿಕ್ಸ್ ಮಾಡಲ್ಲ. ನೋಡಿ, ಇದು ಜೇನುತುಪ್ಪ, ಇದು ಕೂಡ ಶ್ರೇಷ್ಠವಾದ ಶಿವನಿಗೆ, ಇದರ ಅಭಿಷೇಕನ ಮಾಡ್ತಾ ಇದ್ದೀನಿ. ಹಾಗೆ ತುಪ್ಪ, ಹಸುವಿನ ತುಪ್ಪ, ಇದು ಕೂಡ ಶಿವನಿಗೆ ತುಂಬಾ ಶ್ರೇಷ್ಠವಾದದ್ದು, ಇದರ ಅಭಿಷೇಕ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಹಾಗೆ ಹಾಲು ಮೊಸರು 2 ಮಿಕ್ಸ್ ಆಗಿರುವಂತದ್ದು ಇದನ್ನು ಕೂಡ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಶಿವನಿಗೆ. ಹಾಗೆ ಎಳನೀರು, ಇದನ್ನು ಕೂಡ ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಶಿವನಿಗೆ. ಈ ತರ ಎಲ್ಲದನ್ನು ಸಪ್ರೇಟ್ ಆಗಿ ನಾವು ಅಭಿಷೇಕ ಮಾಡ್ಕೊಳ್ಳೋದು ನಮ್ಮ ಹಸ್ಬೆಂಡ್ ಮನೆ ಕಡೆ ಇರೋದಿದು. ಹಾಗೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ ಏನೇನ್ ಬರುತ್ತೆ ಅಂದ್ರೆ ಕಲ್ಸಕ್ರೆ ಅಥವಾ ಗೋಡಂಬೆ, ಇದೆಲ್ಲ ಸೇರಿಸಿ ಮಾಡಿರೋವಂಥದ್ದು ಇದು. ಇದರ ಅಭಿಷೇಕ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆ ಇದೆಲ್ಲ ಸೇರಿ ಮಾಡುವಂಥದ್ದು ಪಂಚಾಮೃತ ಅಂತ ಕರೀತಾರೆ. ನಾವು ನಮ್ಮನೆ ಪದ್ಧತಿಯಲ್ಲಿ ಯಾವ ತರ ಇದೆ ಆ ತರ ಮಾಡ್ಕೊತಾ ಇದ್ದೀನಿ. ಹಾಗೆ ಮತ್ತೆ ಇದನ್ನ ಶುದ್ಧ ಮಾಡ್ಕೊಂಡು ಅಂದ್ರೆ ನೀರ್ ಹಾಕೊಂಡು ಹಾಗೆ ಅದಕ್ಕೆ ಭಸ್ಮ ಧರಿಸ್ಕೊತಾ ಇದ್ದೆ. ಶಿವನಿಗೆ ತುಂಬಾನೇ ಇಷ್ಟ ಅಂದ್ರೆ ಭಸ್ಮ ಮತ್ತೆ ಪತ್ರೆ, ಇದೆರಡಿದ್ರೆ ಸಾಕು ಒಂದೊಳ್ಳೆ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ಹೂಗಳೇ ಬೇಕು ಆ ತರ ಏನೂ ಇಲ್ಲ ಶಿವನಿಗೆ. ಒಂದು ಭಸ್ಮ ಮತ್ತೆ ಒಂದೇ ಒಂದು ಪತ್ರೆ ಇದ್ರೆ 1000 ಹೂವಿನಷ್ಟು ಸಮಾನ ಅಂತ ಹೇಳ್ತಾರೆ. ಅದರಲ್ಲಿ 3 ಎಲೆ ಇರುತ್ತೆ, ಅದಿದ್ರೇನೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಿದ್ರೇನೆ ಶ್ರೇಷ್ಠ ಅದು. ಹಾಗೆ ಕಣಗಲು ಹೂವು, ಇದನ್ನು ಕೂಡ ನಾನು ಮುಡಿಸ್ತಾ ಇದ್ದೀನಿ. 5 ಜಾತಿಗಳ ಹೂಗಳನ್ನೆಲ್ಲ ಇಟ್ಬಿಟ್ಟು ನಾನು ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಈ ತರ ಎಲ್ಲ ಅಲಂಕಾರ ಮಾಡ್ಕೊಂತ ಹೋದಷ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನಾನು ಹೂನ ಹೀಗೆ ಸುತ್ತಲೂ ಏರಿಸ್ತಾ ಹೋಗ್ತಾ ಇದ್ದೀನಿ. 5 ತರದ ಹೂಗಳೆಲ್ಲ ತಗೊಂಡಿದ್ನಲ್ವಾ, ಅದೆಲ್ಲದನ್ನು ಸೇರಿಸಿ ನಾನು ಹೂಗಳನ್ನೆಲ್ಲ ಏರಿಸ್ತಾ ಹೋಗ್ತೀನಿ. ಅಂದ್ರೆ ನಮ್ಮ ಮನೇಲಿ ನಾವ್ ಎಷ್ಟು ತಗೊಂಡಿದೀವಿ ಅಷ್ಟು ಮಾತ್ರ ನಾನು ಮಾಡ್ತಾ ಇರುವಂತದ್ದು. ಈ ಹಬ್ಬಕ್ಕೆ ಇನ್ನೂ ಹೂಗಳು ನಮ್ ಕಡೆ ತರ್ತಿದ್ರು ನಮ್ಮ ಅಣ್ಣ ಎಲ್ಲ. ಕಾಡ್ಗೆ ಹೋಗಿ ಇತ್ಕೊಬರೋರು. ಕುಂಬಸ್ಲು ಹೂವು, ಮುತ್ತುಗದ ಹೂವು, ಆಮೇಲೆ ಚಿಗ್ಲಿ ಹೂವು, ಕಾಡ್ ಮಲ್ಲಿಗೆ, ಇದೆಲ್ಲ ತಗೊಬರೋರು. ಒಂಥರ ಚೆನ್ನಾಗಿತ್ತು ಅವಾಗ. ಎಲ್ಲಾರು ಹೋಗಿ ಕಸಿನ್ಸ್ ಎಲ್ಲ ಹೋಗಿ ಕಿತ್ಕೊಬರೋರು. ನೋಡಿ, ಇದು ಉತ್ರಾಣಿ ಕಡ್ಡಿ, ಇದ್ರ ಆರತಿ ಕೂಡ ಮಾಡ್ತಾ ಇದೀನಿ ನಾನು. ಈ ಕಡ್ಡಿನ ಹಚ್ಬಿಟ್ಟು ದೇವ್ರಿಗೆ, ಇದು ಕೂಡ ತುಂಬಾ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಇದನ್ನ ನಾವು ಚಿಕ್ಕವರಿದ್ದಾಗ ಕಿತ್ಕೊಬರ್ಲಿಕ್ಕೆ ಹೋದಾಗ ಅದ್ರ ಕಾಳುಗಳೆಲ್ಲ ನನ್ನ ಬಟ್ಟೆಗೆಲ್ಲ ಅಂಟ್ಕೊಂಡು ಚುಚ್ಚೋದು. ಅದೆಲ್ಲ ಮನೆಗೆ ಬಂದ್ಬಿಟ್ಟು ನಾನು ಅಳ್ತಿದ್ದೆ, ಅಮ್ಮ ಹಿಂಗ್ ಚುಚ್ತಾ ಇದೆ ಅಂತ. ಆಗ ಅಮ್ಮ ಬೈಯೋರು, ನೀನ್ ಏನಕ್ಕೆ ಹೋಗಿದ್ದೆ ಅಲ್ಲಿ, ಚಿಕ್ಕವಳಲ್ವಾ, ನೀನ್ ಯಾಕೆ ಹೋಗಿದ್ದೆ ಅಂತ ಬೈತಿದ್ರು. ಸೊ ಅದೆಲ್ಲ ನೆನಪಾಗ್ತಿತ್ತು ನನಗೆ ಈ ಕಡ್ಡಿ ನೋಡ್ದಾಗೆಲ್ಲ.
ನೋಡಿ ಎಷ್ಟು ಬಾಲ್ಯದ ನೆನಪೆಲ್ಲ ಮರಗಳಿಸ್ತಾ ಇತ್ತು ಅಂದ್ರೆ ಖುಷಿ ಆಗ್ತಿತ್ತು. ಹಾಗೆ ನಾನು ನೈವೇದ್ಯ ಮಾಡ್ಕೊಂಡೆ ಎಲ್ಲಾ 5 ತರದ್ದು ಹಣ್ಣು ಮತ್ತೆ ಕಾಳು, ಕಡಲೆ ಕಾಳು ನೆನ್ಸಿರೋಂಥದ್ದು, ಕಾಯಿ ತಂಬಿಟ್ಟು ಕೂಡ ನಾನು ಮಾಡ್ಕೊಂಡಿದ್ದೆ ಎಳ್ಳುಂಡೆ. ನನ್ ಮಗಳು ಜಗ್ಲ ಹೊಡಿತಾ ಇದ್ಲು ಅವಾಗಿಂದ ಕೊಡು ಕೊಡು ಅಂತ, ಎತ್ಕೊಂಡು ಓಡೋಗಿದ್ದಾಳೆ. ತಿಂದಾಯ್ತು ಆಲ್ರೆಡಿ ಅವಳು, ಅದಕ್ಕೆ ನಾನು ಅದ್ರಲ್ಲಿ ಇಡ್ಲಿಕ್ಕಾಗಿಲ್ಲ ಶೂಟ್ ಮಾಡ್ಲಿಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಉಪ್ಪಿಟ್ಟನ್ನು ತಿನ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡೆ ಹೊರಟ್ವಿ ನಾವು ದೇವಸ್ಥಾನಕ್ಕೆ. 10 ಗಂಟೆ ಆಗಿತ್ತು ನೈಟ್. ಕಾಲ ಭೈರವೇಶ್ವರ ಅಂತ ಆರ್ ನಗರದಲ್ಲಿ ಇರುವಂತದ್ದು. ನೋಡಿ ಇಲ್ಲಿ ಪ್ರತಿ ವರ್ಷ ಯುನೀಕ್ ಆಗಿ ಮಾಡಿರ್ತಾರೆ, ಏನಾದ್ರೂ ಒಂದು ಹೊಸದಾಗಿ ಮಾಡಿರ್ತಾರೆ. ಇದನ್ನ ನೋಡ್ಲಿಕ್ಕೆ ಅಂತಾನೆ ಜನ ಸಾಗರ ಬರ್ತಾ ಇರತ್ತೆ. ಅಷ್ಟು ಕ್ಯೂ ನಿತ್ಕೊಂಡು 1 ಅವರ್ ಗಟ್ಲೆ ನಿತ್ಕೊಂಡು ಹೋಗೋದು ಇದೆ ಈ ದೇವಸ್ಥಾನದಲ್ಲಿ. ನಾವು ಕೂಡ ಅರ್ಧ ಗಂಟೆ ನಿತ್ಕೊಂಡು ಹೋಗಿದೀವಿ. ನೋಡಿ ತರಕಾರಿ ಎಲ್ಲ ಸೋರೆಕಾಯಿ, ಹಾಲುಗುಂಬಳಕಾಯಿ ಅಂತಾನು ಕರೀತಾರೆ ಅದ್ರದ್ದೆಲ್ಲ, ಮತ್ತೆ ಬದ್ನೆಕಾಯಿ. ನೋಡಿ ಇಲ್ಲಿ ಬದ್ನೆಕಾಯಿ ಎಲ್ಲ ಇದೆ, ಇದರಿಂದ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ನಮ್ಗೆ ಖುಷಿ ಆಗ್ತಿತ್ತು ಅದನ್ನ ನೋಡ್ದಂಗುನು. ಏನೋ ಒಂಥರ ಎಲ್ಲೋ ಬಂದಿದೀವಿ ನಾವು ಅನ್ನೋ ತರ ಇರ್ತಿತ್ತು ಒಂಥರ. ಇವ್ರು ಯಾವಾಗ್ಲೂ ಪ್ರತಿ ವರ್ಷ ಒಂದೊಂದ್ ಹೊಸ ಹೊಸ ತರದ್ದು ಹುಡ್ಕಿ ಹುಡ್ಕಿ ಮಾಡ್ತಾರೆ. ಅದ್ ಮಾಡಿರೋದಕ್ಕೆ ಕೊಡ್ಬೇಕಲ್ವಾ ನಾವು. ನೋಡಿ ಇಲ್ಲೂ ಕೂಡ ಅಷ್ಟೇನೆ. ನೋಡಿ ಸೋರೆಕಾಯಿನೆಲ್ಲ ಮೇಲ್ಗಡೆ ನೋಡಿ ಕುಂಬಳಕಾಯಿ, ಸೋರೆಕಾಯಿ, ಆಮೇಲೆ ಸಿಗುಂಬಳಕಾಯಿ, ಆಮೇಲೆ ಹಾಗಲಕಾಯಿ ಎಲ್ಲಾದು ಕಟ್ಟಿದ್ದಾರೆ. ಏನೇನ್ ತರಕಾರಿ, ಹೂಗಳು, ಶೋ ಹೂಗಳು ಅದೆಲ್ಲದು ಕೂಡ. ಇಲ್ಲೂ ಅಷ್ಟೇ ಈಶ್ವರ ಮತ್ತೆ ಪಾರ್ವತಿ ವಿಗ್ರಹ ನೋಡಿ ಎಷ್ಟು ಕಂಗಳಿಸ್ತಾ ಇತ್ತು ಅಂದ್ರೆ. ಹಾಗೆ ಇದು ಗರ್ಭಗುಡಿ ಒಳಗಡೆ. ಇಲ್ಲೂ ಅಷ್ಟೇ ತರಕಾರಿಯಿಂದನೇ ಅಲ್ಲಿ ಎಲ್ಲದು ಡೆಕೋರೇಷನ್ ಮಾಡಿದ್ರು, ತರಕಾರಿ, ಹೂವು. ಇಷ್ಟು ಪ್ರತಿ ವರ್ಷ ಇವ್ರು ಏನಾದ್ರೂ ಒಂದು ಹೊಸ ಹೊಸ ತರದ್ದು ಮಾಡ್ತಾನೆ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನಮ್ಗಿಲ್ಲಿ ಅರ್ಧ ಗಂಟೆ ನಿತ್ರೂ ಪರವಾಗಿಲ್ಲ, ನಮ್ಗಿಲ್ ಬರೋದಕ್ಕೆನೆ ಇದೊಂದಕ್ಕೆ ಖುಷಿ ಅಂದ್ರೆ ತುಂಬಾ ಖುಷಿ. ನೋಡಿ ಕಾಲ ಭೈರವೇಶ್ವರ ಅಂತ. ಹಾಗೆ ಈ ಕಡೆ ಗಣೇಶ, ಅದು ಕೂಡ ಪಳ ಪಳ ಅಂತ ಹೊಳೆಯೋ ತರ ಮಾಡಿದ್ರು. ತರ ವಜ್ರದಿಂದನೇ ಕೂಡಿರುವಂತಹ ತರ ಅನಿಸ್ತಾ ಇತ್ತು. ಅಷ್ಟು ಪಳ ಪಳ ಅಂತ ಇತ್ತು ಗಣೇಶ ಕೂಡ ನೋಡಿ ಇಲ್ಲಿ. ಹಾಗೆ ಆ ಕಡೆಯಿಂದ ಸುತ್ತಿ ಬಂದಾಗ ಪಾರ್ವತಿ ದೇವಿ ಕೂಡ ಪಳ 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 ಅಂತ ಹೊಳಿತಾ ಇದ್ದಾಳೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಕಣ್ಣು ತುಂಬಿಸ್ಕೊಂಡ್ ಬಂದ್ವಿ ನಾವಂತೂ. ನಾವ್ ಲೇಟ್ ಆದ್ರೂ ಪರವಾಗಿಲ್ಲ, ನಾವ್ ಅಲ್ಲಿ ಹೋಗ್ಲೇಬೇಕು ಅಂತ ಪ್ರತಿ ವರ್ಷ ಹೋಗ್ತೀವಿ ನಾವ್ ಅಲ್ಗೆ. ಅಷ್ಟು ಖುಷಿಯಾಗಿರುತ್ತೆ ಅಲ್ಲಿ ಹೋದ್ರೆ. ಏನೋ ಒಂಥರ ಸ್ವರ್ಗಕ್ಕೆ ಹೋದಂಗಿರುತ್ತೆ. ಇನ್ನ ಸ್ವರ್ಗದೊಳಗಡೆ ನಾವು ನೋಡ್ತಾ ಇದೀವೇನೋ ಅನ್ನೋ ತರ ಅವ್ರಿಗೆ ಪ್ರತಿ ವರ್ಷ ಆತರ ಏನಾದ್ರೂ ಮಾಡಿರ್ತಾರೆ. ನೋಡಿ ಹಾಗಲಕಾಯಿ ಎಲ್ಲ ಇದೆ, ನೋಡಿ ಬದ್ನೆಕಾಯಿ ಕೂಡ ಇದೆ, ನೋಡಿ ಉದ್ದ ಬದ್ನೆಕಾಯಿ ಇದೆ. ಹಾಗೆ ನೋಡಿ ಇಲ್ಲಿ ಶಿವ ಪಾರ್ವತಿ ಹತ್ರ ನನ್ನ ಮಗಳು ಒಂದ್ ಫೋಟೋ ತಗೊಂಡ್ವಿ. ಹಾಗೆ ನನ್ನ ಹಸ್ಬೆಂಡ್ ಜೊತೆ ಕೂಡ ನಾವು ಒಂದ್ ಫೋಟೋ ತಗೊಂಡ್ವಿ. ನನ್ ಮಗಳಂತೂ ತುಂಬಾನೇ ಎಂಜಾಯ್ ಮಾಡಿದ್ಲಲ್ಲಿ. ಇಲ್ಲಿ ನೋಡಿ ಒಂದು ಮಗು ಕೂಡ ಅಲ್ಲಿ ಎಲ್ಲದಕ್ಕೂ ಮುಟ್ಟಿ 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 ನಮಸ್ಕಾರ ಮಾಡ್ತಾ ಹೋಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ಅದು ನೋಡ್ಲಿಕ್ಕೆ ಕೂಡ. ಇಷ್ಟು ಪೇಶನ್ಸ್ ಇಂದ ಈ ತರ ಎಲ್ಲ ಮಾಡಿದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂನು ತುಂಬಾ ಯುನೀಕ್ ಆಗಿ ಹೊಸ ತರ ಮಾಡಿದ್ದಾರೆ. ತುಂಬಾ ಪ್ರತಿ ವರ್ಷ ಈ ತರನೇ ಮಾಡ್ತಾ ಇರ್ಲಿ, ಹಾಗೆ ನಾವು ಕೂಡ ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ದೇವಸ್ಥಾನದಿಂದ ಹೊರಗೆ ಬಂದಾಗ ಅಲ್ಲಿ ಎಕ್ಸಿಬಿಷನ್ ಇತ್ತು, ಸಹಸ್ರಲಿಂಗ ಅಂತ. ಸಾವಿರಾರು ಲಿಂಗಗಳು ಪಳ ಪಳ ಅಂತ ಹೊಳಿತಾ ಇದ್ವು. ಅಷ್ಟು ಯಾವ ಕಡೆಯಿಂದ ನೋಡಿ ನಿಮ್ಗೆ ಸಾವಿರಾರು ಲಿಂಗಗಳು. ಅದನ್ನೆಲ್ಲ ಕಣ್ತುಂಬಿಸ್ಕೊಂಡು ನಾವು ಶಿವರಾತ್ರಿ ದಿನ ತುಂಬಾ ಖುಷಿಯಾಗಿ ನಾವು ಜಾಗರಣೆ ಮಾಡಿದ್ವಿ. ಆ ತರ 12 ಗಂಟೆ ಆಗಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಶಿವರಾತ್ರಿ. ಹಾಗೇನೆ ಎಲ್ಲಾರ್ಗುನು ಆ ಶಿವ ಒಳ್ಳೇದ್ ಮಾಡ್ಲಿ. ಹಾಗೇನೆ ಎಲ್ಲಾರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.